ಓಂ ಸಾಯಿರಾಮ್. ಅಧ್ಯಾಯ 34. ಊದಿ ಪ್ರಸಾದದ ಮಹತ್ವ. ಶ್ರೀ ಬಾಬಾ ಅವರ ಊದಿಯು ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸಬಲ್ಲದು ಎಂಬುದರ ಬಗ್ಗೆ ಅನೇಕ ನೈಜ ಘಟನೆಗಳಿವೆ. ನಾಸಿಕ ಜಿಲ್ಲೆಯ ಮಾಲೆಗಾಂವ್ ಎಂಬಲ್ಲಿ ವೈದ್ಯಕೀಯ ಪದವಿ ಗಳಿಸಿದ ನಿಷ್ಣಾತ ವೈದ್ಯರೊಬ್ಬರಿದ್ದರು. ಅವರ ತಂಗಿಯ ಮಗನಿಗೆ ಒಮ್ಮೆ ಕರುಳು ಹುಣ್ಣಾಗಿ ಉಲ್ಬಣವಾಯಿತು. ಶಸ್ತ್ರಚಿಕಿತ್ಸೆಯಿಂದಲೂ ಯಾವ ಗುಣವೂ ಕಾಣದಿದ್ದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಹುಡುಗನ ತಂದೆ ತಾಯಿ ಶಿರಡಿಗೆ ಬಂದು ಸಾಯಿನಾಥರಲ್ಲಿ ಮೊರೆಹೊಕ್ಕರು. ಆಗ ಬಾಬಾ, ಈ ಮಸೀದಿಯಲ್ಲಿ ಬಂದವರಿಗೆ ತೊಂದರೆಗಳು ಮಾಯವಾಗುತ್ತದೆ, ಚಿಂತೆ ಬೇಡ, ಊದಿಯನ್ನು ನಂಬಿಕೆ ಇಟ್ಟು ಹುಡುಗನಿಗೆ ಲೇಪಿಸಿರಿ, 1 ವಾರದಲ್ಲಿ ಗುಣ ಕಾಣುತ್ತದೆ ಎಂಬ ಆಶ್ವಾಸನೆ ನೀಡಿದರು. ಬಾಬಾ ಅವರು ಹುಡುಗನ ಮೇಲೆ ಕರುಣೆಯ ನೋಟ ಬೀರಿದರು. ನೋವಿನ ಜಾಗದಲ್ಲಿ ತಮ್ಮ ಹಸ್ತದಿಂದ ಸ್ಪರ್ಶ ಮಾಡಿದರು. ಇದರಿಂದ ಕೆಲವೇ ದಿನಗಳಲ್ಲಿ ಬಾಲಕನ ವ್ಯಾಧಿ ಗುಣವಾಯಿತು. ಅಷ್ಟರಲ್ಲಿ ಮಾಲೆಗಾಂವ್ ಪ್ರದೇಶದಲ್ಲಿ ಸಾಯಿ ಅವರ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದರು. ಇದು ವೈದ್ಯರ ಕಿವಿಗೂ ಬಿದ್ದಿತು. ಅವರು ಶಿರಡಿ ಪ್ರವಾಸವನ್ನ ಮುಂದೂಡಿದರು. ಆಗ ಅವರಿಗೆ ಸತತವಾಗಿ 3 ರಾತ್ರಿ ಕನಸಾಯಿತು. ಇನ್ನೂ ನನ್ನನ್ನು ನಂಬಲಾರೆಯೇ ಎಂಬ ದನಿ ಅವರಿಗೆ ಕೇಳಿಸಿತು. ಅದೇ ಸಮಯದಲ್ಲಿ ಅವರು ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು. ಅವರು ತಮ್ಮ ರೋಗಿಗೆ ಗುಣವಾದರೆ ಶಿರಡಿಗೆ ಬರುತ್ತೇನೆಂದು ಬಾಬಾ ಅವರಲ್ಲಿ ಪ್ರಾರ್ಥಿಸಿದರು. ರೋಗಿಗೆ ಗುಣವಾಯಿತು. ವೈದ್ಯರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಹಾಗೂ ಊದಿ ಪ್ರಸಾದವನ್ನ ಪಡೆದರು. ಹೀಗೆ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿಯ ಛಲವಾಯಿತು. ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಅಂತರಂಗ ಭಕ್ತರಾಗಿದ್ದರು. ಸದಾ ಅವರ ಸನ್ನಿಧಾನದಲ್ಲಿರುತ್ತಿದ್ದರು. ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ಹಿಂಸೆಪಟ್ಟರು. ವೇದನೆಯಿಂದ ನೊಂದ ಅವರು, ಬಾಬಾ ಅವರು ನನಗೆ ಮರಣವನ್ನಾದರೂ ಕರುಣಿಸಬಾರದೆ, ಮುಂದಿನ ಜನ್ಮಕ್ಕೆ ಈ ಬಾಧೆಯನ್ನು ಮುಂದೂಡಬಾರದೆ ಎಂದು ಕಾಕಾ ಅವರಲ್ಲಿ ಹೇಳಿಕೊಂಡರು. ಕಾಕಾ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂರಿಸಿದಾಗ ಬಾಬಾ ಅವರು ತಮ್ಮ ವರಗುಂದಿಂಬನ್ನೇ ಅವರಿಗೆ ಕೊಟ್ಟು, ವಿಶ್ರಮಿಸಿಕೋ, ಈಗ ಒಂದು ಕಾಗೆ ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದರು. ಸ್ವಲ್ಪ ಹೊತ್ತಿನಲ್ಲಿ ಕತ್ತಲಾಯಿತು. ದೀಪಗಳನ್ನು ಹಚ್ಚುತ್ತಾ ಬಂದ ಅಬ್ದುಲ್ಲಾ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು. ಆಗ ಪಿಳ್ಳೆಯವರು ನೋವಿನಿಂದ ಕೂಗಿಕೊಂಡರು. ಕಾಗೆ ಯಾವಾಗ ಬರುತ್ತದೆ ಎಂದಾಗ ಬಾಬಾ ಅಬ್ದುಲ್ಲನೇ ಕಾಗೆ ಎಂದರು. ಹೀಗೆ ಪಿಳ್ಳೆಯವರ ಕಾಲಿನ ನಾರುಗಳು ಬೇರೆ ಯಾವ ಔಷಧವನ್ನು ತೆಗೆದುಕೊಳ್ಳದೆಯೇ ಗುಣವಾಯಿತು. ಶ್ಯಾಮ್ ಅವರ ತಮ್ಮನ ಹೆಂಡತಿಗೆ ಪ್ಲೇಗು ಜಾಡ್ಯ ಅಂಟಿಕೊಂಡಿತು. ಆಗ ಅವರು ತಮ್ಮ ಬಾಪೂಜಿ ಸಾವೋಲ್ ಬಾವಿಯಿಂದ ಶಿರಡಿಗೆ ಬಂದು ಸಹಾಯ ಕೋರಿದರು. ಕೂಡಲೇ ಇಬ್ಬರು ಬಾಬಾ ಅವರ ಬಳಿಗೆ ಹೋದರು. ಬಾಬಾ ಊದಿ ನೀಡಿ ಗುಣವಾಗುತ್ತದೆ, ಹೋಗು, ಬೆಳಗ್ಗೆ ಬಾ ಎಂದು ಹೇಳಿದರು. ರೋಗಿಗೆ ಊದಿ ಹಚ್ಚಲು ಮೈಯೆಲ್ಲ ಬೆವರಿ ಪ್ಲೇಗಿನ ಗುಳ್ಳೆಗಳು ಒಡೆದವು. ಬೆಳಗ್ಗೆ ಆಕೆ ತುಂಬಾ ಆರೋಗ್ಯವಂತಳಾದುದನ್ನು ಕಂಡು ಎಲ್ಲರೂ ಬೆರಗಾದರು. ಶ್ಯಾಮ್ ಅವರು ಬೆಳಿಗ್ಗೆ ಬಾಬಾ ಅವರಿಗೆ ವಂದಿಸಿ, ಸ್ವಾಮಿ, ಇದೇನು ನಿಮ್ಮ ನಾಟಕ? ನೀವೇ ಬಿರುಗಾಳಿ ಎಬ್ಬಿಸಿ ನೀವೇ ಶಾಂತಗೊಳಿಸುವಿರಲ್ಲ ಎಂದರು. ಬಾಬಾ ಅವರು, ಕರ್ಮದ ದಾರಿ ಬಹಳ ರಹಸ್ಯ, ಸದಾ ದೇವರನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವ ಮಾರ್ಗ ಎಂದು ಉತ್ತರಿಸಿದರು. ಇದೇ ರೀತಿ ಮುಂಬೈನ ವೃದ್ಧರೊಬ್ಬರಿಗೆ ಮೂತ್ರದಲ್ಲಿನ ಕಲ್ಲುಗಳು ಊದಿ ನೀರನ್ನು ಸೇವಿಸಿದ್ದರಿಂದ ಆಶ್ಚರ್ಯಕರವಾಗಿ ಕರಗಿಹೋಯಿತು. ಮುಂಬಯಿಯ ಮಹಿಳೆಯೊಬ್ಬಳಿಗೆ ಸುಖ ಪ್ರಸವವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 34ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.